2024 ಆಲ್ಮೋಸ್ಟ್ ಮುಗಿತಾ ಬಂತು. 2024ನಲ್ಲಿ ನಮ್ಗೆ ಉಳಿದಿರೋದು ಇನ್ನು ಡಿಸೆಂಬರ್ ಮಂತ್ ಒಂದೇ. ಡಿಸೆಂಬರ್ನಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹು ನಿರೀಕ್ಷಿತವಾಗಿ ರಿಲೀಸ್ ಆಗಬೇಕಾಗಿರ್ತಕ್ಕಂಥ ಚಿತ್ರ UI ಒಂದೇ. ಅದನ್ನು ಹೊರತುಪಡಿಸಿ ಇನ್ಯಾವ ಚಿತ್ರನೂ ಬಹು ನಿರೀಕ್ಷೆ ಹುಟ್ಟಿಸಿದಂಥ ಚಿತ್ರಗಳು ಯಾವುವು ರಿಲೀಸ್ ಆಗ್ತಾಯಿಲ್ಲ. KD ರಿಲೀಸ್ ಡೇಟ್ ಡಿಸೆಂಬರ್ನಲ್ಲೇ ಅಂತ ಹೇಳಿದರು, ಬಟ್ ಅದು ಬರುವ ಯಾವುದೇ ಮುನ್ಸೂಚನೆಯೂ ಕೂಡ ಕಾಣ್ತಾ ಇಲ್ಲ. ಪ್ರೇಮ್ ಸರ್ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಆಡಿಯೋ ಸೂನ್ ಅಂತ ಹೇಳ್ತಾ ಇದ್ದಾರೆ ಹೊರತು ಯಾವಾಗ ಅದ್ರ ಬಗ್ಗೆ ಆಡಿಯೋ ರಿಲೀಸ್ ಮಾಡಿದಂತಹ ಇಲ್ಲ ಆಡಿಯೋ ಸೂನ್ ಬಗ್ಗೆ ಅಪ್ಡೇಟ್ ಕೊಟ್ಟಾಗ ಮೇ ಬಿ ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಹು ನಿರೀಕ್ಷಿತವಾಗಿ ಡಿಸೆಂಬರ್ನಲ್ಲಿ ಇರ್ತಕ್ಕಂಥ ಚಿತ್ರ ಇನ್ನೊಂದು ಪೆಂಡಿಂಗ್ ಇದೆ ಅಂದರೆ ಅದು UI ನಮ್ಮ ಕನ್ನಡ ಚಿತ್ರ, ಪ್ಯಾನ್ ಇಂಡಿಯಾ ಚಿತ್ರ ಅನ್ನೋ ಒಂದು ತೂಕ ಒಂದು ಸೈಡ್ ಆದರೆ, UI ಬರವಣಿಗೆ ಮತ್ತು ನಿರ್ದೇಶನ ಉಪ್ಪಿ ಸರ್ ಅವ್ರದ್ದು ಅನ್ನೋದು ಇನ್ನೊಂದು ತೂಕ. ಈ ಎರಡು ತೂಕದಿಂದ UI ಚಿತ್ರ ಅದರ ಒಂದು ಎಕ್ಸ್ಪೆಕ್ಟೇಷನ್ ಬೆಟ್ಟದಷ್ಟಿದೆ. ಅದರ ಅಪ್ಡೇಟ್ ಬೇಗ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಬನ್ನಿ, 2024ನಲ್ಲಿ ನವೆಂಬರ್ ಮಂತಿನವರೆಗೂ ಇಲ್ಲಿವರೆಗೂ ರಿಲೀಸ್ ಆದಂಥ ಕನ್ನಡ ಚಿತ್ರಗಳು ಹೈಯೆಸ್ಟ್ ಕಲೆಕ್ಷನ್ ಯಾವ್ದು ಮಾಡಿದೆ, ಯಾವ್ಯಾವ ಹಿಟ್ ಲಿಸ್ಟಿಗೆ ಸೇರ್ಕೊಂಡಿವೆ, ಜೊತೆಗೆ ಯಾವ್ಯಾವ ಫ್ಲಾಪ್ ಆಗಿವೆ ಅನ್ನೋ ಒಂದು ಲೀಸ್ಟ್ನ ಮಾಡ್ಕೊಂಡು ಬಂದಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋಗೆ ಎಂಟ್ರಿ ಆಗೋಣ. ವಿಡಿಯೋದಲ್ಲಿ ಮೊದಲನೇ ಲಿಸ್ಟಲ್ಲಿರೋದು ಭೈರತಿ ರಣಗಲ್ಲು. 2024ನಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಮ್ಯಾಸಿವ್ ಬ್ಲಾಕ್ ಬಸ್ಟರ್ ಅಂತ ಹೇಳ್ಬೋದು ಈ ಚಿತ್ರನ. ದರ್ಶನ್ ಅವರು ತುಂಬ ವರ್ಷಗಳಾದಮೇಲೆ ಮಾಡಿದಂತಹ ಚಿತ್ರ, ಅದು ಅವರ ಎರಡನೇ ನಿರ್ದೇಶನದ ಚಿತ್ರ ಭೈರತಿ ರಣಗಲ್ ಮಫ್ತಿ ಚಿತ್ರದ ಪ್ರೀಕ್ವೆಲ್. ಈ ಚಿತ್ರ ಗೀತಾ ಪಿಕ್ಚರ್ಸ್ ಅವರು ಪ್ರೊಡಕ್ಷನಲ್ಲಿ ಬಂದಂತಹ ಚಿತ್ರ. 20 ಕೋಟಿ ಬಂಡವಾಳದಲ್ಲಿ ರಚನೆಯಾಗಿ ಇನ್ನೂ ಕೂಡ ಕಲೆಕ್ಷನ್ ಮಾಡ್ತಾನೆ ಇದೆ. ಅದರ ಟೋಟಲ್ ಕಲೆಕ್ಷನ್ ಲಿಸ್ಟ್ ಇನ್ನೂ ನಮಗೆ ಸಿಕ್ಕಿಲ್ಲ. ಮ್ಯಾಸಿವ್ ಬ್ಲಾಕ್ ಬಸ್ಟರ್ ಲಿಸ್ಟ್ಗೆ ಸೇರಿಕೊಂಡಿದೆ. ಇನ್ನು ಎರಡನೇ ಲಿಸ್ಟ್ನಲ್ಲಿರೋದು ಬಗೀರ. ಶ್ರೀಮುರಳಿ ಸರ್ ಅವರು ನಾಯಕ ನಟನಾಗಿ ನಟಿಸಿರ್ತಕ್ಕಂಥ ಈ ಚಿತ್ರಕ್ಕೆ ಹೊಂಬಾಳೆ ಫಿಲಮ್ಸ್ ಅವರ ಬಂಡವಾಳ ಇತ್ತು, ಜೊತೆಗೆ ಡಾಕ್ಟರ್ ಸೂರ್ಯ ಅವರ ನಿರ್ದೇಶನ ಇತ್ತು. ಒಂದು ಒಳ್ಳೆಯ ಸ್ಕ್ರೀನ್ ಪ್ಲೇ, ತುಂಬ ರಿಚ್ ಮೇಕಿಂಗ್, ಅದ್ರ ಜೊತೆಗೆ ಇನ್ನೊಂದು ಕ್ವಾಲಿಟಿ ಇನ್ನೊಂದು ಇಷ್ಟಪಡ್ತಕ್ಕಂಥ ಕನ್ನಡಿಗರು ಇಷ್ಟಪಡ್ತಕ್ಕಂಥ ಇನ್ನೊಂದು ವಿಷಯ ಏನು ಅಂದರೆ, ನೆಟ್ಫ್ಲಿಕ್ಸ್ ಅನ್ನೋ ಒಂದು OTT ಪ್ಲ್ಯಾಟ್ಫಾರ್ಮ್ ಫಸ್ಟ್ ಟೈಮ್ ಕನ್ನಡ ಮೂವಿನ ತಗೊಂಡಿದ್ದು ಅಂದರೆ ಅದು ಬಗೀರ ಚಿತ್ರಣ. ಈ ಚಿತ್ರಕ್ಕೆ 20 ಕೋಟಿ ಬಂಡವಾಳ ಹಾಕಿ 29.5 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ ಅನ್ನೋ ಲಿಸ್ಟ್ಗೆ ಸೇರಿಕೊಂಡಿದೆ. ಇನ್ನು ಇದರ ಮೂರನೇ ಸ್ಥಾನದಲ್ಲಿರೋದು ಭೀಮಾ. ದುನಿಯಾ ವಿಜಯ್ ಸರ್ ಅವರ ಎರಡನೇ ಬರವಣಿಗೆ ಮತ್ತು ನಿರ್ದೇಶನದ ಚಿತ್ರ. ದುನಿಯಾ ವಿಜಯ್ ಸರ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದಂತಹ ಚಿತ್ರ. ಈ ಚಿತ್ರ 18 ಕೋಟಿ ಬಂಡವಾಳದಲ್ಲಿ ರಚನೆಯಾಗಿ 29.2 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಅನ್ನೋ ಲಿಸ್ಟ್ಗೆ ಸೇರಿಕೊಂಡಿದೆ. ಇದರ ಜೊತೆಗೆ ನೆಕ್ಸ್ಟ್ ಲಿಸ್ಟ್ನಲ್ಲಿ ಬರ್ತಕ್ಕಂಥದ್ದು ಕೃಷ್ಣಂ ಪ್ರಣಯ ಸಖಿ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಚಿತ್ರ. ಇದು 10 ಕೋಟಿ ಬಂಡವಾಳದಲ್ಲಿ ನಿರ್ಮಾಣ ಆಗಿ 25.2 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್, ಜೊತೆಗೆ ಫ್ಯಾಮಿಲಿ ಬ್ಲ್ಯಾಕ್ ಬಸ್ಟರ್ ಅನ್ನೋ ಒಂದು ಲಿಸ್ಟ್ಗೆ ಸೇರಿಕೊಂಡಿದೆ. ಈ ಲಿಸ್ಟ್ನಲ್ಲಿ ನಮಗೆ ನೆಕ್ಸ್ಟ್ ಸಿಗ್ತಕ್ಕಂಥ ಚಿತ್ರ ಯುವರಾಜ್ ಕುಮಾರ್ ಅವರ ಡೆಬ್ಯೂ ಹೀರೋ ಆಗಿ ಮಾಡಿದಂತಹ ಚಿತ್ರ ಇದಕ್ಕೆ ಸಂತೋಷ್ ಆನಂದರಾಮ್ ಅವರ ಬರವಣಿಗೆ ಮತ್ತು ನಿರ್ದೇಶನ ಇತ್ತು. ಈ ಚಿತ್ರ 10 ಕೋಟಿ ಬಂಡವಾಳದಲ್ಲಿ ರಚನೆಯಾಗಿ 19.4 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ ಅನ್ನೋ ಲಿಸ್ಟ್ಗೆ ಸೇರಿಕೊಂಡಿದೆ. ಇನ್ನು ಇದಾದಮೇಲೆ ಬರ್ತಕ್ಕಂಥ ಚಿತ್ರ ಉಪಾಧ್ಯಕ್ಷ. ಚಿಕ್ಕಣ್ಣನವರು ಮೊದಲ ಬಾರಿಗೆ ನಾಯಕ ನಟನಾಗಿ ನಟಿಸಿದಂತಹ ಚಿತ್ರ ಉಪಾಧ್ಯಕ್ಷ. ಈ ಚಿತ್ರಕ್ಕೆ 4 ಕೋಟಿ ಬಂಡವಾಳದಲ್ಲಿ ರಚನೆಯಾಗಿ 10 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ ಅನ್ನೋ ಲಿಸ್ಟ್ಗೆ ಸೇರಿಕೊಂಡಿದೆ. ಇದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಚಿತ್ರ ಇಬ್ಬನಿ ತಬ್ಬಿದ ಇಳೆಯಲಿ. ರಕ್ಷಿತ್ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿದಂಥ ಈ ಚಿತ್ರಕ್ಕೆ 3.5 ಕೋಟಿ ಬಂಡವಾಳ ಇದ್ದು 6.8 ಕೋಟಿ ಕಲೆಕ್ಷನ್ ಮಾಡಿ ಅಬೋವ್ ಅವರೇಜ್ ಲಿಸ್ಟ್ಗೆ ಸೇರಿಕೊಂಡಿದೆ. ಇದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂತಹ ಚಿತ್ರ ಒಂದು ಸರಳ ಪ್ರೇಮ ಕಥೆ. ಸಿಂಪಲ್ ಸುನಿ ಅವರು ನಿರ್ದೇಶನ ಮಾಡಿ ವಿನಯ್ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡಿದಂತಹ ಚಿತ್ರ ಇದು 2.5 ಕ್ರೋರ್ 2.5 ಕೋಟಿ ಬಂಡವಾಳದಲ್ಲಿ ರಚನೆಯಾದ ಈ ಚಿತ್ರ 3.6 ಕ್ರೋರ್ ಕಲೆಕ್ಷನ್ ಮಾಡಿ ಅಬೋವ್ ಅವರೇಜ್ ಲಿಸ್ಟ್ಗೆ ಸೇರಿಕೊಂಡಿದೆ. ಇದು 2024ನಲ್ಲಿ ಹೈಯೆಸ್ಟ್ ಗ್ರಾಸಿಂಗ್ ಮೂವಿ ಲಿಸ್ಟ್. ಇದರಲ್ಲಿ ಯಾವುದಾದ್ರೂ ಮಿಸ್ ಆಗಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಫ್ಲಾಪ್ ಲಿಸ್ಟ್ ಕಡೆ ಬರೋದಾದರೆ, ಮೊದಲಿಗೆ ಬ್ಯಾಚುಲರ್ಸ್ ಪಾರ್ಟಿ. ಉಪಾಧ್ಯಕ್ಷ ಮೂವಿ ಆಪೋಸಿಟ್ ರಿಲೀಸ್ ಆದಂಥ ಈ ಚಿತ್ರಕ್ಕೆ ರಕ್ಷಿತ್ ಶೆಟ್ಟಿ ಅವರ ನಿರ್ಮಾಣ ಇತ್ತು, ಆದರೆ ಇದು ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆ ಕಲೆಕ್ಷನ್ ಮಾಡಲಿಲ್ಲ. 4.5 ಕೋಟಿ ಬಂಡವಾಳದಲ್ಲಿ ರಚನೆಯಾದ ಈ ಚಿತ್ರ 4.7 ಕೋಟಿ ಕಲೆಕ್ಷನ್ ಮಾಡಿ ಬಿಲೋ ಅವರೇಜ್ ಲಿಸ್ಟ್ಗೆ ಸೇರಿಕೊಂಡಿದೆ. ಇದಾದಮೇಲೆ ನೆಕ್ಸ್ಟ್ ಲಿಸ್ಟ್ನಲ್ಲಿರ್ತಕ್ಕಂಥದ್ದು ಕರ್ನಾಟಕ ದಮನಕ. 10 ಕೋಟಿ ಬಂಡವಾಳದಲ್ಲಿ ರಚನೆಯಾದ ಈ ಚಿತ್ರ 3.9 ಕ್ರೋರ್ ಕಲೆಕ್ಷನ್ ಮಾಡಿ ಫ್ಲಾಪ್ ಅನ್ನೋ ಒಂದು ಲಿಸ್ಟ್ಗೆ ಸೇರಿಕೊಂಡಿದೆ. ಇದರಲ್ಲಿ ಯೋಗರಾಜ್ ಭಟ್ ಅವರ ನಿರ್ದೇಶನ ಇತ್ತು, ಜೊತೆಗೆ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಪ್ರಭುದೇವ ಸರ್ ಅವರ್ತಕ್ಕಂತಹ ದೊಡ್ಡ ನಟರಿದ್ದರೂ ಕೂಡ ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲಿ ಇದು ಎಡವಿದೆ ಅಂತ ಹೇಳ್ಬೋದು. ಇನ್ನು ಇದರ ನೆಕ್ಸ್ಟ್ ಲಿಸ್ಟ್ ಬರೋದಾದರೆ ಪೆಪೆ. ವಿನಯ್ ರಾಜ್ಕುಮಾರ್ ಸರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದಂತಹ ಚಿತ್ರ ಪೆಪೆ. ಇದರ ಎಸ್ಟಿಮೇಟ್ ಬಜೆಟ್ ಬಂದು 5 ಕೋಟಿ, ಆದರೆ ಇದು ಕಲೆಕ್ಷನ್ ಮಾಡಿದ್ದು ಬಂದು 84 ಲಕ್ಷ. ಹೀಗಾಗಿ ಇದು ಫ್ಲಾಪ್ ಅನ್ನೋ ಒಂದು ಲಿಸ್ಟ್ಗೆ ಸೇರಿಕೊಂಡಿದೆ. ಇನ್ನು ಲಿಸ್ಟ್ನಲ್ಲಿ ಲಾಸ್ಟ್ನಲ್ಲಿ ಇರ್ತಕ್ಕಂಥ ಚಿತ್ರ ಮಾರ್ಟಿನ್. ಗ್ಲೋಬಲ್ ರಿಲೀಸ್
ಅನ್ನೋ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ಸ್, ತುಂಬ ರಿಚ್ ಕಂಟೆಂಟ್, ರಿಚ್ ಕ್ವಾಲಿಟಿ ಮೇಕಿಂಗ್ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ನಿಂದ ಮೂಡಿಬಂದಂತಹ ಚಿತ್ರ ಮಾರ್ಟಿನ್. ಈ ಚಿತ್ರ 80 ಕೋಟಿ ಬಂಡವಾಳದಲ್ಲಿ ರಚನೆಯಾಗಿ 27.2 ಕೋಟಿ ಕಲೆಕ್ಷನ್ ಮಾಡಿ ಡಿಸಾಸ್ಟರ್ ಅನ್ನೋ ಒಂದು ಲಿಸ್ಟ್ಗೆ ಸೇರಿಕೊಂಡಿದೆ. ಮಾರ್ಟಿನ್ ಮೂವಿ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಆಲ್ರೆಡಿ ಬಿಟ್ಟಿದ್ದೀನಿ, ಚಾನಲ್ನಲ್ಲಿದೆ. ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಆ ವಿಡಿಯೋನ ನೋಡಿ. ಈ ಎಲ್ಲ ಮಾಹಿತಿಯು ಗೂಗಲ್ನಲ್ಲಿ ನನಗೆ ಸಿಕ್ಕಿರೋದು. ಇದ್ಯಾವುದನ್ನು ನಾನು ಸ್ವತಃ ಅಫಿಷಿಯಲಾಗಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಂದ ಯಾವುದನ್ನು ನಾನು ತಿಳ್ಕೊಂಡಿಲ್ಲ. ಗೂಗಲ್ನಲ್ಲಿ ಸಿಕ್ಕಿದಂತಹ ಒಂದು ಡೀಟೇಲ್ಸ್ನ ನಿಮ್ಮ ಮುಂದೆ ಹೇಳಿದ್ದೀನಿ. ಇದರಲ್ಲಿ ಏನಾದರೂ ಯಾವುದಾದ್ರೂ ಒಂದು ಮೂವಿ ಮಿಸ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.